ಜನ ಬಂದು ನೋಡಿ ಅವ್ರು ಕೊಡೋ ದುಡ್ಡಲ್ಲಿ ಈ ಖರ್ಚುಗಳೆಲ್ಲ ಕೊಟ್ಟು ಎಲ್ಲ ಮಾಡಿ ಉಳಿಸ್ಕೊಂಡು ಬರೋಂಥ ದುಡ್ಡು ನಿಮ್ಮದು. ಕರೆಕ್ಟ್ ಅಲ್ವಾ? ಹೌದು ಸರ್. ನಾನು ಹೇಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಇಷ್ಟು ಮಧ್ಯದಲ್ಲಿ ಹಿಂಗೆ ಬಂದು ಇದು ರಾಜು ಸರ್ ಒಂಥರ ರಾಜಾರೋಷವಾಗಿ ಬದುಕಿದ್ರು, ಲೈಕ್ ದಿಲ್ದಾರಾಗೆ ರಾಜನ್ ಥರ ಮಾಡಿದ್ರು ಅಂದರೆ ಇನ್ನು ಎಷ್ಟು ಜನ ಬಂದಿರ್ಬೋದು? ಹೌದು ಸರ್, ಸಿಕ್ಕಾಪಟ್ಟಿ ಜನ. ಅವು ಹೇಳಿದ್ನಲ್ಲ ಸರ್, ಅವಾಗ ಇನ್ನೊಂದು ಏನಾಗ್ತಿತ್ತು ಗೊತ್ತಾ, ಮಂತ್ಲಿ ಪೇಮೆಂಟ್ ಇತ್ತು, ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಮಂತ್ಲಿ ಪೇಮೆಂಟು, ಖರ್ಚು ಕಡಿಮೆ, ಆದಾಯ ಆದಾಯ ಜಾಸ್ತಿ. ಬಲ್ಕಲ್ಲಿ ಅಂದರೆ ಇವಾಗ ಹೆಂಗಾಗಿದೆ, ಡೈಲಿ ಯೂಸಿಂಗ್ ಕೆಲಸ ಮುಗಿತು ಹೆಂಗೆ ಸಂಬಳ ಕೊಡು. ಎಲ್ಲರಿಗೂ ಆದಾಯ ಕಮ್ಮಿ, ಸಂಬಳ ಜಾಸ್ತಿ, ಖರ್ಚು ಜಾಸ್ತಿ. ಎಲ್ಲಿ ಶಿಫ್ಟ್ ಆಯ್ತದು? ಅದು ಹೇಳಿದ್ನಲ್ಲ ಸರ್, ಈ ಟೆಂಪ್ರವರಿ ಅಂತ ಮಾಲೀಕರಾದರು ಕೆಲವೊಂದಿಷ್ಟು ಜನ. ಓಕೆ. ಅಂದರೆ ಯಾರ್ದೋ ಸಾಮಾನು ತೊಗೊಂಡು ಯಾರ್ದೋ ಈ ಸರ್ಕಾರಕ್ಕೆ ಮೋಸ ಮಾಡುವಂಥ ನೇಮ್ ಪ್ಲೇಟ್ಗಳು ಹೇಳಿ ಕೆಲವೊಂದು ಕಂಪ್ನಿಗಳು ಅವ್ರು ನಡ್ಸೋಕ್ಕಾಗದೆ ಅವ್ರು ಸರ್ಕಾರದಿಂದ ದುಡ್ಡು ತೊಗೋಬೇಕು. ಅವ್ರು ಏನು ಮಾಡೋರು, ನೀ ನಡೆಸ್ತೀಯ ಅಲ್ಲೇ ನಡೆಸಿ, ನಿಂಗೆ ಸಾಮಾನು ಫ್ರೀ ಕೊಡ್ತೀನಿ, ನಿಮಗೆಲ್ಲ ನನ್ನ ಸಾಮಾನ್ಯ ಫ್ರೀ ಸಿಗ್ತೈತೆ ಅಂದರೆ ಮಾಲಕ್ ಆಗೋಕ್ಕೆ ಏನು ಇಷ್ಟ ಸರ್? ಒಂದು ಮನೆ ನಿಮ್ಗೆ ಸಿಗುತ್ತೆ ಅಂದರೆ ಮನೆ ಓನರ್ ಆಗೋಕ್ಕೆ ಎಷ್ಟೊತ್ತು ನಿಮಗೆ? ಫ್ರೀಯಾಗಿ ಒಂದು ನಿಮ್ಗೊಂದು ಮನೆ ಸ್ಟುಡಿಯೋ ಸಿಗ್ತಾಯಿದೆ. ಈ ಸ್ಟುಡಿಯೋ ಓನರ್ ಆಗೋದು ಏನು ದೊಡ್ಡ ಈಸಿ ಕೆಲಸ. ಆ ಥರ ಅವ್ರು ಏನು ಮಾಡಿಬಿಟ್ರು, ಅವಾಗ ಫ್ರೀಯಾಗಿ ಕಂಪ್ನಿಗಳನ್ನು ಕೊಟ್ಟರು. ಅವ್ನು ಮಾಲಕ ಅನ್ನೋದು ಅರ್ಥನೇ ಗೊತ್ತಿಲ್ಲದವ್ನು ಮಾಲಕ ಆಗ್ಬಿಟ್ಟ. ಅವಾಗ ಏನು ಮಾಡೋಕತ್ತ, ಈಗ ನಮ್ಮ ಕಡೆ ಬಲ್ಕಲ್ಲಿದ್ದರು, ಮಂತ್ಲಿಯಲ್ಲಿದ್ದರು, ಒಂದು ನಮ್ಮದೇ ಆದದೊಂದು ಚೌಕಟ್ಟಿತ್ತು. ಅವ್ನ ಕಡೆ ಯಾರೂ ಇರ್ತಿರ್ಲಿಲ್ಲ. ಅವಾಗ ಅವ ಏನು ಮಾಡೋಕತ್ತ, ಇಲ್ಲಿರುವಂಥ ಕಲಾವಿದರಿಗೆ ಅವನಕೈತೆ ಒಂದು 100 ಹೆಚ್ಚಿಗೆ ಕೊಡ್ತಾನೆ, ದಿನ ಕೊಡ್ತಾನೆ. ನೀವು ತಿಂಗಳು ಕಾಯ್ತಿಯಲ್ಲಿ ಇಲ್ಲಿ ರಾಜು ತಾಳಿಕೊಟ್ಟು ನಿಂಗೆ ತಿಂಗಳಿಗೊಮ್ಮೆ ಕೊಡ್ತಾನೆ ಪಗಾರ, ನಾ ಡೈಲಿ ಕೊಡ್ತಾನೆ ಬಾಲೆ, ಇವತ್ತು ಮುಗೀತು, ಇವತ್ತು ನಿಂಗೆ ಪೇಮೆಂಟ್. ಸೊ ಆ ಥರ ಮೈಂಡ್ ಸೆಟ್ ಚೇಂಜ್ ಮಾಡಿ ಡೈಲಿ ಯೂಸಿಗೆ ಬಂತು. ಇವತ್ತಿಗೂ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಇವತ್ತು ನಾನು ಇಲ್ಲಿ ಕುಂತು ಇಷ್ಟು ಚೆನ್ನಾಗಿ ನಿಮ್ಮ ಮಂದಿಗೆ ಹೇಳ್ತಾ ಇದ್ದೀನಿ ಅಂದರೆ ಅದು ರಾಜು ತಾಳಿಕೋಟಿ ಕಾರಣ. ಸೊ ಎಲ್ಲರೂ ರಾಜು ತಾಳಿಕೋಟಿ ಇಲ್ಲ ಡ್ರಾಮಾ ಇಂಡಸ್ಟ್ರಿಲಿ. ಎಷ್ಟೋ ಜನ ಯಾರೋನು ಕುಚೇಲ ಇದ್ದಾರೆ, ಬಡವರಿದ್ದಾರೆ ಎಷ್ಟೋ ಜನ. ಅವ್ರಿಗೆ ಇವತ್ತಿಗೂ ಅವ್ರು ಮಾಡಿರೋ 10-20 ವರ್ಷದಿಂದ ಸಾಲ, ನಾಟಕ ಕಂಪನಿಗೋಸ್ಕರ ಮಾಡಿರೋ ಸಾಲ ಇವತ್ತಿಗೂ ತೀರ್ಸೋಕ್ಕಾಗ್ತಾಯಿಲ್ಲ. ಕೋವಿಡ್ ತುಂಬ ಅಫೆಕ್ಟ್ ಆಯ್ತಲ್ಲ. ಕೋವಿಡ್ ಆದಮೇಲಂತರೂ ನಾಟಕ ಕಂಪ್ನಿ ಅವನತಿ ಹಂತಿಗೆ ಬಂದು ನಿಂತಿದೆ ಇವಾಗ. ಫಸ್ಟ್ ಆಫ್ ಆಲ್ ಕಲಾವಿದ್ರ ಕೊರತೆ. ಯಾರು ನಮ್ಮ ತಂದೆಯೇ ನಮಗೆ ರಂಗಭೂಮಿಗೆ ಬರಬಾರ್ದಂತ ನಿರ್ಧಾರ ಮಾಡಿರುವಾಗ, ಸೊ ಇನ್ನು ಏನೂ ಇಲ್ಲದೆ ಇರೋರು ಹೆಂಗೆ ವಿಚಾರ ಮಾಡ್ತಾರೆ, ಅವ್ರಿಗೂ ಬೇಡ ಅನಿಸ್ಬಿಟ್ಟಿದೆ. ಎಷ್ಟೋ ಜನ 6 ತಿಂಗಳು 3 ತಿಂಗಳು ಮನೆ ಬಿಟ್ಟು ಹೋಗ್ಬೇಕು. ಎಷ್ಟೋ ಜನ ಫ್ಯಾಮಿಲಿಯಿಂದ ಸಮಸ್ಯೆ ಹೇಳಿದರೆ, ಇನ್ನು ಎಷ್ಟೋ ಜನ ದುಡ್ಡಿನ ಸಮಸ್ಯೆ ಹೇಳ್ತಾರೆ. ನಿಜವಾಗ್ಲೂ ಕಲಾವಿದ್ರ ಕೊರತೆಯಿಂದನೇ ರಂಗಭೂಮಿ ನಶಿಸಿ ಹೋಗ್ಬೇಕು ಹೊರತಾಗಿ ಉತ್ತರ ಕರ್ನಾಟಕದಲ್ಲಿ ನೋಡದೇ ಇಲ್ಲ ಅಥವಾ ದುಡ್ಡು ಆಗದೇ ಇಲ್ಲ ಅಂತ ರಂಗಭೂಮಿ ನಶಿಸಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಸರ್. ಆ್ಯಕ್ಚುಲಿ ರಾಜು ತಾಳಿಕೋಟಿ ಅವ್ರದ್ದು ಒಂದು ಬಯೋಪಿಕ್ ಮಾಡಿದ್ರೆ ಎಂಥ ಕಥೆ ಇದೆ ಸರ್, ಸಖತ್ತಾಗಿದೆ ಸರ್. ಆ್ಯಕ್ಚುಲಿ ಯಾರೋ ಒಬ್ಬರು ಬಂದಿದ್ರು ಮಾಡಬೇಕು ಅಂತ, ನಂಗೆ ಗೊತ್ತಿಲ್ಲ, ತಂದೆಯವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ರು. ಮಾಡಿದ್ದೀನಿ, ಅಂಥ ದೊಡ್ಡ ಏನು ಬಿಡಲೇ, ನಾ ಅದನ್ನ ಯಾಕೆ ಮಾಡ್ತೀರ ಅಂತೇಳಿ ಅವ್ರೇನು ಬೈದು ಬೇಡ ಅಂತ ಕಳಿಸಿದ್ದು. ನೋ, ಇಟ್ ಈಸ್ ಸಚ್ ಎ ವೆರಿ ಬಿಗ್ ಸ್ಟೋರಿ ಆಗುವಂಥ ಎಲ್ಲ ಲಕ್ಷಣಗಳು ಇರುವಂಥ ಕಥೆ ಅದು. ಆ್ಯಕ್ಚುಲಿ ಐ ಕ್ಯಾನ್ ಸಿ ದಟ್, ಬಿಕಾಸ್ ಫ್ರಮ್ ವೇರ್ ಟು ವೇರ್ ಅಂತಲೇ ಹೇಳ್ಬೋದು. ನಿಮಗೆ ಆ ಥರ ಒಂದು ಡ್ರಾಮಾ ಕಂಪನಿನ, ಒಂದು ನಾಟಕ ಕಂಪನಿನ ಒಬ್ಬ ಕಲಾವಿದ ಈ ಮಟ್ಟಕ್ಕೂ ತಗೊಂಡು, ಒಬ್ಬ ಸಾಮಾನ್ಯ ವ್ಯಕ್ತಿ ಸರ್. ಎಷ್ಟೋ ಜನ ನೋಡಿ, ಎಷ್ಟೋ ಜನ ಕೋಟ್ಯಾಧೀಶ್ವರ ಇದ್ದರೂ ಮಾಡೋಕ್ಕಾಗಿಲ್ಲ. ಒಬ್ಬರು ನಮ್ಮ ಕಡೆ ದೇಸಾಯಿ ಅಂತಂದವರು, ಸುಳ್ಳ ಅಂತ ನಮ್ಮ ಕಡೆ ಒಂದು ಊರಿದೆ, ಧಾರವಾಡ ಡಿಸ್ಟಿಕ್ ಮೇ ಬಿ. ದೇಸಾಯಿ ಸರ್ ಅವರು ಇವತ್ತೇ ಕೋಟಿ ಹೋದ್ರೆ ನಾಳೆ ಕೋಟಿ. ಸ್ವಂತ ಅವರು, ನಾನು ಕೇಳ್ಪಟ್ಟಿರೋ ಹಾಗೆ ಅವ್ರ ಮಗನೇ ಅವ್ರು ನಾಟಕ ನಡೆಸ್ತಾರೆ, ರಾತ್ರಿ ಹೋಗಿ ಬೆಂಕಿ ಹಚ್ಚಿ ಬರೋರು. ಅಯ್ಯೋ, ಅಂದರೆ ಆಗಿನ ಕಾಲದಾಗ ಅಷ್ಟು ಅದಕ್ಕೆ ನಾಟಕ ಕಂಪ್ನಿ ಅಂದರೆ ಲೈಕ್ ಕೇವಲ ಕೀಳದಾಗಿರ್ತಿತ್ತು ಅದು. ಒಂದು ಕೋಟ್ಯಾಧೀಶ್ವರ ದೇಸಾಯಿ ಅಂತ ನಾಟಕ ಕಂಪ್ನಿ ನಡೆಸ್ತೀನಿ, ಸ್ವತಃ ಮಕ್ಕಳೇ ಕಂಪ್ನಿ ಬೆಂಕಿ ಹಚ್ಚಿ ಬರೋರು. ನೈಟ್ ಎಲ್ಲ ಸುಟ್ಟು ದಗ ಸುಟ್ಟು ಮಾರನೇ ಸಾವಿರಪ್ಪ ಹಿಂಗೆ ಮತ್ತೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋರು ತಿರ್ಗಾ ಕೋಟ್ಯಾಧೀಶ್ವರ ಅವರು. ಅವಾಗ ಎಲ್ಲೂ ಅವ್ರು ಮತ್ತೇನು ಆನೆ ಬರ್ಬೇಕು ಸ್ಟೇಜ್ ಮೇಲೆ, ಅವ್ರು ಆನೆಯೇ ಬರ್ಬೇಕು ಅವ್ರಿಗೆ, ದೇಸಾಯಿರವ್ರಿಗೆ. ಕೊನೆಗೆ ಯಾವುದೂ ಬೇಡ ಅಂತ ಅವ್ರದ್ದು ಡ್ರಾಮಾಗೆ ಸೆಕೆಂಡ್ ಹ್ಯಾಂಡ್ಸ್ ಮಟೀರಿಯಲ್ಸ್ ನಾವು ತೊಗೊಂಡಿವಿ, ಕೊನೆಗೆ ಬೇಡ ಬಿಡಿದು ಅಂತ. ಯಾಕಂದ್ರೆ ಎಂಥ ಕೋಟ್ಯಾಧೀಶ್ವರ ಅದನ್ನಂದ್ರೂ ಇದ್ರಲ್ಲಿ ಉಲ್ಟಾ ಹೊಂಟ್ರೆ ಸರ್ ಯಾವನೂ ತಡೆಯಲ್ಲ. ಇವತ್ತು ನಿಮಗೆ ಒಂದು ರಂಗಭೂಮಿ ನೋಡಿದ್ರೆ ನಿಮ್ಗೇನು ಕೊರತೆ ಇದೆ ಅನ್ಸುತ್ತೆ ಸರ್? ಕಲಾವಿದ್ರ ಕೊರತೆ ಒಂದನೇದ್ದು. ಆಮೇಲೆ ನಮ್ಮಲ್ಲಿರುವಂಥ ಕಲಾವಿದರಿಗೆ ಎಲ್ಲರಿಗೂ ಅಂತ ಹೇಳಲ್ಲ, ನಿಷ್ಠೆ ಇಲ್ಲ ಸರ್ ರಂಗಭೂಮಿ ಬಗ್ಗೆ. ಯಾಕಂದ್ರೆ ಅವ್ರು ಇತ್ತೀಚೆಗೆ ಕಂಡಂಥವ್ರು, ಇತ್ತೀಚೆಗೆ ದುಡ್ಡು ನೋಡಿದಂಥವ್ರು. ಆವಾಗ ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ತಂದೆಯವ್ರ ಜೊತೆಗೆ ಮಾಡೋರು ಅಂತ ಎಷ್ಟೋ ಜನ ಕೆಲಸಗಾರರು ಅವ್ರು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇರಲಿಲ್ಲ. ನಾವೇನಾದರೂ ಕಲಿಯೋಣ,
ನಾವೇನಾದರೂ ಇಲ್ಲಿಂದ ಆಗಿ ಹೊರಗೆ ಹೋಗೋಣ ಅನ್ನೋ ಉದ್ದೇಶಕ್ಕೋಸ್ಕರ ರಂಗಭೂಮಿಗೆ ಬಂದವರು ಅವರೆಲ್ಲ. ಈಗಿನವ್ರು ಹಂಗಲ್ಲ ಸರ್. ಪೇಮೆಂಟ್ ಎಷ್ಟು ಕೊಡ್ತೀಯಾ, ಮಾಡೋಕ್ಕೆ ಬರುತ್ತೋ ಇಲ್ಲೋ ಅವ್ನಿಗೆ ಗೊತ್ತಿಲ್ಲ, ಮಾಡ್ತಾನೆ ಅನ್ನೋದೂ ನಮ್ಗೆ ಗೊತ್ತಿರುತ್ತೆ, ಅವ್ನು ಎಷ್ಟು ಮಾಡ್ತಾನೆ, ಎಷ್ಟು ನಿಗಿಸ್ಬಲ್ಲ ಒಂದು ಕ್ಯಾರೆಕ್ಟರ್ ಅಂತ. ಬಟ್ ಅನಿವಾರ್ಯ. ಅವಾಗ ಹೆಂಗೆ ನಮ್ಮ ತಂದೆಯವ್ರ ಕಾಲದಲ್ಲಿ 2-3 ಮಂದಿ ಎಕ್ಸ್ಟ್ರಾ ಪ್ಲೇಯರ್ ಸುಮ್ಮನೆ ವೇಸ್ಟ್ ಅಡ್ಡಾಡ್ತಿದ್ರು. ಅವ್ನು ಕುಡ್ದು ಮಕ್ಕೊಂಡ ಹೇಳಾರ್ದು ಓಡೋದ್ನ ಅವ್ನ ಜಾಗಕ್ಕೆ ಎಕ್ಸ್ಟ್ರಾ ಪ್ಲೇಯರ್ ಅಡ್ಡಾಡ್ತಿದ್ರು, ವೇಸ್ಟ್. ಲಿಟ್ರಲಿ ಕ್ರಿಕೆಟ್ಗೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆ ಥರ. ಇವತ್ತು ಕಡಿಮೆ ಬೀಳೋಂಥ ಕ್ಯಾರೆಕ್ಟರ್ ಎಕ್ಸ್ಟ್ರಾ ಮಾಡೋನಲ್ಲ, ಆ ಕ್ಯಾರೆಕ್ಟರ್ ಕಟ್ ಮಾಡುವಂಥ ಪ್ರಸಂಗ ಬಂದಿದೆ. ಬಿಕಾಸ್ ಆರ್ಟಿಸ್ಟ್ ಇಲ್ಲೇ ಇರೋದಕ್ಕೋಸ್ಕರ. ಅವಾಗ ಒಂದು ಟೈಮಲ್ಲಿ ಆರ್ಟಿಸ್ಟ್ಗಳಿಗೆ ನಾನು ಎಲ್ಲರೂ ಇವತ್ತಿಗೆ ನಂದು ಇವಾಗ ಕೆಲವೊಂದು ಪ್ರಾಡ್ಕಾಸ್ಟಲ್ಲಿ ಅಥವಾ ನಮ್ಮ ಲೋಕಲ್ ಯೂಟ್ಯೂಬರ್ ಚಾನಲಲ್ಲಿ ನಾನು ಈ ಮಾತು ಹೇಳಿದಾಗ ಎಲ್ಲ ಕಲಾವಿದರು ನನ್ನ ಮೇಲೆ ಸಿಟ್ಟಿಗೆಳ್ತಾರೆ, ಎಲ್ಲ ಕಲಾವಿದರು ನನ್ನ ಮೇಲೆ ಬೇಜಾರಾಗ್ತಾರೆ. ಬಟ್ ನಾನು ಹೇಳೋದವ್ರು ಅರ್ಥ ಮಾಡ್ಕೊಂಡಿಲ್ಲ. ನಾನು ಯಾವ ವೇಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ವರ್ಷ ಎಂಥ ಕಲಾವಿದನ ಟಾಪ್ ಒನ್ ಸ್ಟಾರ್ ಅದಾನಂದ್ರು ಅವ್ನು ಬಸ್ಸಲ್ಲಿ ಅಡ್ಡಾಡ್ಬೇಕು. ನಮ್ಮ ರಂಗಭೂಮಿ ಇದು ಹೇಳ್ತಾ ಇದ್ದೀನಿ ಸರ್. ಎಂಥ ಟಾಪ್ ಆರ್ಟಿಸ್ಟ್ ಅದಾನಂದ್ರು ಬಸ್ಸಲ್ಲಿ ಅಡ್ಡಾಡ್ಬೇಕು ಅಂದರೆ ಅವ್ನಿಗೆ ಸಿಗೋ ಸಂಬಳ, ಅವ್ನ ಮನೆ ಖರ್ಚಿಗೆ ಅದು ಅಷ್ಟೇ ಆಗ್ತಿತ್ತು. ಇವತ್ತೆಂಥ ಅವ್ನು ನಿಂದ್ರಾಗ ಬರಲಾರ್ದಂತ ಸ್ಟೇಜ್ ಮೇಲೆ ಬಂದು ನೀಟಾಗಿ ಅವ್ನಿಗೆ ನಿಂದ್ರಾಗ ಬರಲ್ಲ, ಪಾತ್ರ ದೂರ ಹೋಯ್ತು, ಅವನು ಸಹಿತ ಕಾರ್ನಲ್ಲಿ ಓಡಾಡ್ತಾ ಇದ್ದಾನೆ. ಓ ಹೌದಾ? ವಾವ್. ಇದು ನಾನು ಹೇಳಿದ ತಕ್ಷಣ ನಂಗೆ ಎಷ್ಟೋ ಜನ ಕೇಳ್ಯಾರ, ಏನು ನೀವು ಮಾಲಕರ ಕಾರ್ನಾಗ ಅಡ್ಡಾಡಂಗಿಲ್ಲ, ನಾವು ಕಲಾವಿದ್ರು ಅಡ್ಡಾಡ್ಬಾರ್ದು. ನೀವು ಅಡ್ಡಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ನೀವು ಅಡ್ಡಾಡಬಾರ್ದು, ನೀವು ಅಡ್ಡಾಡಬೇಡಿ, ಇದು ನಿಮ್ಗೆ ಯೋಗ್ಯತೆ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ಕೊನೆವರೆಗೂ ಉಳಿಸ್ಕೊಳ್ಳಿ. ನಾನು ಹೇಳ್ತಾ ಇರೋದು ಈ ಇಂಟೆನ್ಷನಲ್ಲಿ. ಯಾಕಂದರೆ ಅವತ್ತೇನೂ ಇಲ್ಲಾರ್ದು ನೀನಲ್ಲ ಅಂದರೆ ಅವತ್ತು ಕಲಾವಿದ್ರಿಗೆ ಏನೂ ಇಲ್ಲದೇ ಇರೋ ಟೈಮಲ್ಲಿ, ತಿನ್ನೋಕ್ಕೂ ಇಲ್ಲದೆ ಇರೋ ಟೈಮಲ್ಲಿ ಇವತ್ತಿರುವಂಥ ಕಲಾವಿದರು ಕಾರಲ್ಲಿ ಅಡ್ಡಾಡ್ತಾ ಇದ್ದಾರೆ. ಇದನ್ನು ಅವ್ರು ಉಳಿಸ್ಕೊಂಡ್ರೆ, ರಂಗಭೂಮಿನ ಉಳಿಸ್ಕೊಂಡ್ರೆ ಅವ್ರು ಇನ್ನೂ ಫ್ಲೈಟಲ್ಲಿ ಅಡ್ಡಾಡ್ಬೋದು. ನನ್ನ ಪ್ರಕಾರ ಜನಕ್ಕೆ ಅಂದರೆ ಕಲಾವಿದರಿಗೆ ರಂಗಭೂಮಿನ ಉಳಿಸ್ಬೇಕು ಅಥವಾ ರಂಗಭೂಮಿಗೆ ನಾನೇನೋ ಮಾಡಬೇಕು ಅನ್ನೋ ಉದ್ದೇಶ ಅನ್ನೋದು ಇಲ್ಲ ಸರ್. ಅದನ್ನೇ ನಾನು ಹೇಳ್ತಾ ಇರೋದು ನಿಮಗೆ. ನನ್ನ ಸಿ ಅಫ್ಕೋರ್ಸ್ ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಸೆಲ್ಫಿಶ್ ಆಗಲೇಬೇಕು, ನಾನು ಸೆಲ್ಫಿಶ್ ಇರ್ತೀನಿ, ಅವೆಲ್ಲ ಕರೆಕ್ಟು. ಬಟ್ ಅದೇ ಯಾವ ರೀತಿ ಅನ್ನೋದು ಒಂದು ಪಾಯಿಂಟ್ ಆದಮೇಲೆ ಐ ಥಿಂಕ್ ಸರ್ ಬಹುತೇಕ ಅದು ರಂಗಭೂಮಿ ಅಂತಲ್ಲ, ಸಿನಿಮಾ ರಂಗದಲ್ಲೂ ಕೂಡ ನಾನು ನೋಡ್ತೀನಿ. ಈಗ ಸಿನಿಮಾ ರಂಗನ ಉಳಿಸ್ಬೇಕು ಅಂತಂದ್ಬಿಟ್ಟು ನಾವು ಬರ್ತೀವಿ ಅನ್ನೋದು ಬಹುತೇಕ ಬಹಳ ಬೆರಳಿಕೆಯಷ್ಟು ಇರೋಂಥದ್ದು ಅಂದ್ಕೊಳ್ಳಿ. ನನ್ನ ಬೆಳವಣಿಗೆ ಏನಿದೆ, ನನ್ನ ಸಿನಿಮಾ ಓಡ್ತಾ ಐ ಆಮ್ ಆನ್ಸರಬಲ್ ಓನ್ಲಿ ಟು ಮೀ ಅನ್ನೋ ಥರದಲ್ಲೇ ಮೋಸ್ಟ್ ಆಫ್ ದ ಪೀಪಲ್ ಇರುತ್ತೆ ಸರ್. ಆದರೆ ಈ ಇಂಡಸ್ಟ್ರಿಗೆ 100 ಜನ ಆಡಿಷನ್ ಕೊಡೋಕೆ ಬರ್ತಾರೆ. ಸೀರಿಯಲ್ ಮಾಡೋಕ್ಕಂತ 100 ಜನ ಆಡಿಷನ್ ಕೊಡೋಕೆ ಬರ್ತಾರೆ. ಒಂದು ಯಾವುದೋ ನೀವೇ ಒಂದು ಮೂವಿ ಮಾಡ್ತಾ ಇದ್ದೀರಾ, ಜಸ್ಟ್ ಒಂದು ಆಡಿಷನ್ ಕಾಲ್ ಹಾಕಿ ನಾಳೆ 100 ಜನ ಬರ್ತಾರೆ. ಹೌದಾ? ಅವರು ಸಿನಿಮಾ ಮಾಡ್ಬೇಕಂತಲೇ ಬರ್ತಾರೆ, ತಾವು ಏನು ತಾವು ಸಾಧನೆ ಮಾಡ್ಬೇಕಂತ ಬರ್ತಾರೆ. ಡ್ರಾಮಾ ಇಂಡಸ್ಟ್ರಿಯಲ್ಲಿ ಬರಲ್ಲ ಸರ್. ಆಡಿಷನ್ ಕಾಲಲ್ಲ, ನಾವು ದುಡ್ಡು ಕೊಡ್ತೀವಿ ಬಾರಪ್ಪ ಅಂತ ಮನೆತನ ಕರೆದ್ರೂ ಬರಲ್ಲ. ನಮ್ಮ ಮನೆ ಕೆಲಸದವ್ರಿ ಸರ್, ಒಂದು 4 ದಿವ್ಸ ಬಿಟ್ಟು ಬರ್ತೀನಿ ನೋಡ್ರಿ. ಅಯ್ಯೋ ಬರಲ್ಲ ಅನ್ಸುತ್ತಾ ನಿಮಗೆ? ಬರಲ್ಲ ಸರ್. ನೀವು ಆಡಿಷನ್ ಕರೆದ್ರೆ ಬರಲ್ಲ ಸರ್. ಯಾಕಂದರೆ ಜನರಿಗೆ ಸಿನಿಮಾ, ಸೀರಿಯಲ್ಲು, ಟಿ ವಿ ಇದು ಇದೆ ಹೊರತಾಗಿ ನಾವು ದುಡಿದು ನಮ್ಮ ಮನೆ ಸಾಕ್ಬೇಕನ್ನೋದಿಲ್ಲ. ನೀವು ನೋಡಿ, ಡ್ರಾಮಾಗೆ ಬಂದರೆ ಒಳ್ಳೆ ಸಂಬಳ ಇರುತ್ತೆ, ಊಟ ವಸತಿ ಇರುತ್ತೆ, ಎಲ್ಲ ಇರುತ್ತೆ. ನಿನ್ನ ಅವಕಾಶನ ಕೇಳ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಇವತ್ತು ನಿಮ್ಗೆ ಈ ಮುಖಾಂತರ, ನಿಮ್ಮ ಪಾಡ್ಕಾಸ್ಟ್ ಮುಖಾಂತರ, ಮಯೂರ್ ಅವರು, ಆರ್ ಜೆ ಅವ್ರ ಪಾಡ್ಕಾಸ್ಟ್ ಮುಖಾಂತರ ನಾನೊಂದು ಹೇಳೋದು ಇಷ್ಟಪಡ್ತೀನಿ. ಸುಮ್ಮನೆ ಅಲ್ಲಿ ಅವಕಾಶ ಯಾಕೆ ಹುಡುಕ್ತೀರ? ಎಷ್ಟೋ ಡ್ರಾಮಾ ಕಂಪ್ನಿಗಳಲ್ಲಿ ಕಲಾವಿದ್ರು ಕೊರತೆ ಇದೆ, ಹೋಗ್ರಿ, ಊಟ ವಸತಿ ಜೊತೆಗೆ ಸಂಬಳ ಕೊಡ್ತಾರೆ. ವಾವ್ ನಿಜ ಸರ್. ಆಮೇಲೆ ಉತ್ತರ ಕರ್ನಾಟಕದವ್ರು ಪ್ರೀತಿ ಸಿಗ್ಬೇಕಂದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಅದಂತೂ ಉತ್ತರ ಕನ್ನಡದವ ಇದೀನಿ ಅಂತ ಹೇಳಕತ್ತಿಲ್ಲ, ಯಾಕಂದ್ರೆ ನಾನು ಅದನ್ನು ಫೀಲ್ ಮಾಡಿದ್ದೀನಿ. ನಾನು ರಂಗಭೂಮಿ ಮೇಲೆ ಆಗಿರ್ಬೋದು, ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ಗಳು ಬಂದರು, ಅವ್ರನ್ನ ಕ್ಯಾರೆ ಅನ್ಲಾರ್ದವ್ರು ಡ್ರಾಮಾ ಬಂದು 3 ಗಂಟೆ ಹಿಂಗೆ ಕುಂತು, ನಾನು ಕೆಲವೊಂದಿಷ್ಟು ವಿಡಿಯೋದ ನಿಮ್ಗೆ ಕಳಿಸ್ತೀನಿ ಸರ್. ಟಿಕೆಟ್ ತೊಗೊಳಕ್ಕೆ ಸಾಹಸ ಪಡ್ತಾರೆ. ಟಿಕೆಟ್ ತೊಗೊಳಕ್ಕೆ ಅವರು ತಮ್ಮ ಮನೆಗೆ ಗ್ಯಾಸ್ ಒಯ್ಯಕ್ಕಷ್ಟು ಕಷ್ಟಪಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ, ತಮ್ಮ ಮನೆಗೆ ರೇಷನ್ ಒಯ್ಯಕ್ಕಷ್ಟು ಕಷ್ಟಪಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಜಸ್ಟ್ ಒಂದು ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಸಾಹಸ ಸರ್. ಬಾದಾಮಿ, ಮೈಲಾರಂಥ ಜಾತ್ರೆಯಲ್ಲಿ ಅವ್ರಿಗೊಂದು ಡ್ರಾಮಾ ನೋಡ್ಬೇಕನ್ನೋ ಫೀಲ್ ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ. ಡ್ರಾಮಾ ನೋಡ್ಕೊಂಡು ಮನೆಗೆ ಹೋಗ್ಬೇಕು, ಇಷ್ಟೇ ಅವ್ರಿಗಿರೋದು. ಆದರೂ ಅಷ್ಟು ಹರಸಾಹಸ ಪಟ್ಟು, ಕಷ್ಟಪಟ್ಟು 2 ತಾಸುಗಟ್ಟಲೆ ವೇಟ್ ಮಾಡಿ ನೀವು ಶಾಕ್ ಆಗಿ ಹೋಗ್ತೀರ. ಡೈಲಿ ಒಂದು ಶೋಕ್ಕೆ 1500 ಜನ ಕೂತ್ ನೋಡ್ತಿದ್ರು. 1500 ಕೆಪಾಸಿಟಿ ಮಾಡಿದ್ದೆ. ಈ ವರ್ಷ ಅಂತೂ ಹೆಚ್ಚಿನ ಖರ್ಚು ಇರೋದ್ರಿಂದ ಜಗದ ಬಾಡಿಗೆಲ್ಲ ಲಕ್ಷಗಟ್ಟಲೆ ಆಗೋಗ್ಬಿಡ್ತು. ಪರ್ಮಿಷನ್ ಬಾದಾಮಿ ಬನಶಂಕರಿ ಜಾತ್ರೆಗೆ 22.5 ಲಕ್ಷ ರೂಪಾಯಿ ಸರ್ ಪರ್ಮಿಷನ್ ತೊಗೊಂಡು ನಾನು ನಾಟಕ ಆಡ್ಬೇಕಂತ. ಸರ್, ಈಗ ಬಾದಾಮಿ ಅಥವಾ ಬೇರೆ ಬೇರೆ ಊರುಗಳಿಗೆ ಹೋದರೆ ಈಗ 6 ತಿಂಗಳು ಅಂತಂದ್ರೆ 6 ತಿಂಗಳು ಮನೆ ಬಿಟ್ಟು ಹೋಗ್ತೀರಾ? ಹ್ಞೂ ಸರ್, ಅಲ್ಲೇ ಇರ್ತೀರಾ? 2-3 ತಿಂಗಳಂತೂ ಅನಿವಾರ್ಯ. ಇನ್ನೇನಪ್ಪ ಹತ್ತಿರ ಇದ್ದರೆ ಸೊ ನೈಟ್ ಶೋ ಮುಗಿದ ತಕ್ಷಣ ಹೋಗ್ತೀವಿ, ಮತ್ತು ಡ್ಯೂಟಿಗೆ ಜಾಯ್ನ್ ಆಗಲೇಬೇಕು. ಏನಪ್ಪ ಹಬ್ಬ ನಮ್ಗೆ ಯಾವಾಗ ರಜೆ ಅಂದರೆ ಯಾರೊಬ್ಬರು ಸಾಯಬೇಕು,
ಇಲ್ಲ ಈ ಥರ ಗೌರ್ಮೆಂಟದ್ದು ಯಾವ್ದಾದ್ರು ಅನೌನ್ಸ್ಮೆಂಟ್ ಆಗಿ ನಾಟಕ ಆಡಂಗಿಲ್ಲ ಅನ್ನೋಂಥದ್ದೊಂದು ಲೆಟರ್ ಬರಬೇಕು. ಸೊ ವರ್ಷದಲ್ಲಿ 365 ದಿವಸಗಳಲ್ಲಿ ನೀವು ಎಷ್ಟು ದಿವಸ ನಾಟಕ ಇರುತ್ತೆ ಅಂತ ನಿಮ್ಮ ಶಿಫ್ಟಿಂಗ್ ಅಷ್ಟೇ ಇಲ್ಲ ಸರ್, ಇಲ್ಲಿಂದ ಕಿತ್ತು ಬೇರೆ ಊರಿಗೆ ಹೋಗ್ಕೊಂಡು 10 to 15 days ಗ್ಯಾಪ್, ಅಷ್ಟೇ ಗ್ಯಾಪ್. ಸೊ ಲಿಟ್ರಲಿ ನೀವು ಮನೆಯಲ್ಲಿ ಉಳ್ಕೊಳ್ಳೋದು, ಮನೇಲಿ ಇರೋಂಥದ್ದು ಅನ್ನೋದು ಇಲ್ಲ ಸರ್, ಅದಕ್ಕೆ ಹೇಳಿದ್ನಲ್ಲ ಸರ್, ಎಷ್ಟೋ ಜನ ರಂಗಭೂಮಿಯಿಂದ ದೂರ ಆಗ್ತಾ ಇರೋದು ಕಾರಣನೇ ಇದು. 3 ತಿಂಗಳ ಹೋಗ್ಬೇಕು. ನಾವು ಸಿನಿಮಾ ಥರ 8 ದಿವಸ ಕರೆಸಿ ಶೂಟ್ ಮಾಡಿಸಿ ಕಳ್ಸೋಕ್ಕಾಗಲ್ವೇ? ಆಗಲ್ಲ. ಯಾಕಂದ್ರೆ ಒಂದು ಡ್ರಾಮಾ 1 ತಿಂಗಳು ಹೋಗ್ತಾ ಇರುತ್ತೆ. ಮಾನಿಟ್ರಲ್ಲಿ ವರ್ಕೌಟ್ ಆಗಬೇಕಲ್ಲ. ಹಾಂ, ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ಈಗ ಒಂದು ವಾರ ಒಬ್ಬನ ಆರ್ಟಿಸ್ಟ್ ನೋಡಿಬಿಟ್ಟಿರ್ತಾರೆ ಹ್ಞೂ ಈ ಕ್ಯಾರೆಕ್ಟ್ರಲ್ಲಿ. ಈಗ ನಮ್ಮ ತಮ್ಮ ಈ ಕಾಮಿಡಿ ಮಾಡ್ಕೊಂಡು ಬಂದಾನು, ಅವನು ಆ ಕಾಮಿಡಿ ಕ್ಯಾರೆಕ್ಟರ್ ನೋಡಿರ್ತಾರೆ, ಅದನ್ನ ಜನ ಇಷ್ಟಪಟ್ಟು ಮಂದಿಗೂ ಹೋಗಿ ಹೇಳಿರ್ತಾರೆ, ಭಾರಿ ಮಾಡ್ತಾನಲ್ಲ ಅವ, ನೋಡ್ಕೊಂಬರಲಿ ಅಂತೇಳಿ. ಸೊ ಒಂದು ವಾರ ಆದಮೇಲೆ ಅವ್ನಿಗೇನೋ ರಜಾ ಕೊಟ್ವಿ, ಅವ್ನದೇನೋ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಅಂದರೆ, ಆ ಒಂದು ವಾರ ಆದಮೇಲೆ ಏನು ಬಂದಿರ್ತಾನಲ್ಲ ಅವ್ನು ಆ ಕ್ಯಾರೆಕ್ಟರ್ ತುಗ್ಸೋಕ್ಕಾಗಲ್ಲ. ಒಂದು ವೇಳೆ ತುಗ್ಸಿದ್ರು ಜನರನ್ನ ಇಂಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜನ ಶಿಫ್ಟ್ ಆಗಿರ್ತಾರೆ ಆಲ್ರೆಡಿ, ದಾವಲ್ ತಾಳಿಕೋಟಿ ನೋಡಿರ್ತಾರೆ. ಸಡನ್ ಆಗಿ ನೀವು ಬೇರೆ ಕ್ಯಾರೆಕ್ಟ್ರಿಗೆ ಒಂದು ತೊಗೊಂಬಂದು ಡ್ರಾಮಾ ಚೇಂಜ್ ಆದರೆ ಏನು ಎಫೆಕ್ಟ್ ಆಗಲ್ಲ. ಸೊ ಅದೇ ಡ್ರಾಮಾ ಇದ್ದರೆ ಅಲ್ಲಿಗೆ ಮೈನಸ್, ಮಾಲಕಿಗೆ ಮೈನಸ್ ಆಗ್ತಾ, ಅದು ಮೈನಸ್. ಒಬ್ಬನ ಆರ್ಟಿಸ್ಟ್ ಚೇಂಜ್ ಆದರೆ ಎಷ್ಟು ಮೈನಸ್ ಆಗುತ್ತೆ. ಬಟ್ ಕೆಲವೊಂದು ಊರುಗಳು ಹಂಗಿರಲ್ಲ, ಡ್ರಾಮಾ ಇಷ್ಟ ಆದರೆ ಡ್ರಾಮಾ ನೋಡ್ಬಿಡ್ತಾರೆ, ಆರ್ಟಿಸ್ಟ್ ಯಾವನೇ ಇರಲಿ. ಓ ಹಂಗೆ ಅದು ವರ್ಕೌಟ್. ಹಾಂ, ಹೌದು, ವರ್ಕೌಟ್ ಆಗುತ್ತೆ.